ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಟೈಡ್ ಅನ್ನೋ ಅಪ್ಲಿಕೇಶನಿಂದ ನೀವು ರೆಫರ್ ಮಾಡಿ ಹೇಗೆ ಅರ್ನಿಂಗ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ಅಕೌಂಟ್ನ ಹೇಗೆ ಓಪನ್ ಮಾಡಬೇಕು ಅಂತ ಫುಲ್ ನ ಹೇಳ್ತೀನಿ. ಹಾಗೆ ಅಪ್ಲಿಕೇಶನ್ನ ಹೇಗೆ ರೆಫರ್ ಮಾಡಬೇಕು, ಹಾಗೆ ಇದರ ಟರ್ಮ್ಸ್ ಅಂಡ್ ಕಂಡೀಷನ್ ಏನಿರುತ್ತೆ ಅದನ್ನ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ಈಗ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವು ಓಪನ್ ಮಾಡಿದಾಗ ನಿಮಗೆ ಈ ತರ ಒಂದು ಪೇಜ್ ಕಾಣಿಸುತ್ತೆ. ಇದರಲ್ಲಿ ನೀವು ನಿಮ್ಮ ಇಮೇಲ್ ಅಡ್ರೆಸ್ ಹಾಗೆ ಫೋನ್ ನಂಬರ್ನ ಫಿಲ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮ್ಮ ರಿಜಿಸ್ಟರ್ ಇಮೇಲ್ ಐಡಿಗೆ ಒಂದು ಇಮೇಲ್ನ ಕಳಿಸ್ತಾರೆ. ನೀವು ಅದನ್ನು ಓಪನ್ ಮಾಡಿಬಿಟ್ಟು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಸೊ ಅದಾಗಿದ ಕೂಡಲೇ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಕಳಿಸ್ತಾರೆ. ಆ OTPನ ಇಲ್ಲಿ ಫಿಲ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ರೆಫರಲ್ ಕೋಡ್ ಕೇಳುತ್ತೆ. ನೀವು ಮಸ್ಟ್ ಅಂಡ್ ಶುಡ್ ಆಗಿ ರೆಫರಲ್ ಕೋಡ್ನ ಹಾಕ್ಲೇಬೇಕು. ಇಲ್ಲ ಅಂದ್ರೆ ನೀವು ಮಾಡ್ತಿರುವಂತ ಪ್ರಾಜೆಕ್ಟ್ ಟ್ರ್ಯಾಕ್ ಆಗೋದಿಲ್ಲ, ಹಾಗೆ ನಿಮಗೆ ರೆಫರಲ್ ಅಮೌಂಟ್ ಕೂಡ ಸಿಗೋದಿಲ್ಲ. ಈಗ OTP ಹಾಗೆ ರೆಫರಲ್ ಕೋಡ್ನ ಎಂಟರ್ ಮಾಡಿದ್ಮೇಲೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ನಲ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ನ ಕೊಡಬೇಕಾಗಿರುತ್ತೆ. ನಿಮ್ಮ ಫಸ್ಟ್ ನೇಮ್, ಹಾಗೆ ಮಿಡಲ್ ನೇಮ್, ಲಾಸ್ಟ್ ನೇಮ್, ಹಾಗೆ ಡೇಟ್ ಆಫ್ ಬರ್ತ್, ಹಾಗೆ ಜೆಂಡರ್, ಮತ್ತೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಏನೇನು ಕೇಳುತ್ತೆ ಅದನ್ನ ಫಿಲ್ಅಪ್ ಮಾಡಬೇಕಾಗುತ್ತೆ. ಪರ್ಸನಲ್ ಡೀಟೇಲ್ನ ಫಿಲ್ಅಪ್ ಮಾಡಿದ್ಮೇಲೆ ನಿಮಗೆ ಒಂದು ಕೆಳಗಡೆ ಆಪ್ಷನ್ ಇರುತ್ತೆ ಕಂಟಿನ್ಯೂ ಅಂತ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ಕಮ್ಯುನಿಕೇಶನ್ ಅಡ್ರೆಸ್ನ ಫಿಲ್ ಮಾಡಕ್ಕೆ ಹೇಳ್ತಾರೆ. ಸೊ ಕಮ್ಯುನಿಕೇಶನ್ ಅಡ್ರೆಸ್ನ ಫಿಲ್ ಮಾಡಿದ್ರೆ ಮಾತ್ರ ನಿಮಗೆ ಸೈಡಿಂದ ಒಂದು ಕಾರ್ಡ್ ಬರುತ್ತೆ. ನಿಮ್ಮ ಮನೆ ಅಡ್ರೆಸ್ ಯಾವ್ದಿರುತ್ತೆ ಅದನ್ನ ಹಾಕ್ಬೇಕಾಗಿರುತ್ತೆ. ಆ ಕಾರ್ಡು ನಿಮಗೆ ಬಂದ್ರೆ ಮಾತ್ರ ನೀವು ವಿತ್ಡ್ರಾ ಮಾಡಕ್ಕೆ ಆಗೋದು. ಅದಾಗಿದ ಕೂಡಲೇ ನಿಮಗೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ಅಲ್ಲಿ ನಿಮ್ಮ ಕಂಪನಿ ನೇಮ್ ಆಗಿ ಕಂಪನಿ ಅಡ್ರೆಸ್ನ ಕೊಡಬೇಕಾಗಿರುತ್ತೆ. ಇಲ್ಲಿ ಯಾವುದೇ ಕಂಪನಿದು ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಶಾಪ್ ಯಾವುದೇ ಆಗಿದ್ರೆ ಅದರದ್ದು ಹೆಸರನ್ನ ಫಿಲ್ ಮಾಡಿ ಅಡ್ರೆಸ್ನ ಫಿಲ್ ಮಾಡ್ಬೋದು. ಇಲ್ಲಾಂದ್ರೆ ನಿಮ್ಮ ಮನೆ ಅಡ್ರೆಸ್ ಕೂಡ ಫಿಲ್ ಮಾಡ್ಬೋದು. ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಕೇಳುತ್ತೆ ವಾಟ್ ಟೈಪ್ ಆಫ್ ಬಿಸ್ನೆಸ್ ಡು ಯು ಹ್ಯಾವ್ ಅಂತ. ನೀವು ಇದರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ನೆಕ್ಸ್ಟ್ ಪೇಜಲ್ಲಿ ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ. ಇಲ್ಲಿ ನಿಮಗೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜಲ್ಲಿ ವಿಡಿಯೋ KYC ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಯಾವ ತರ ವಿಡಿಯೋ KYC ಮಾಡಬೇಕು ಅಂತ. ಸೊ ನೀವು ವಿಡಿಯೋ KYC ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಅಕೌಂಟ್ ಸಕ್ಸಸ್ಫುಲ್ ಆಗಿ ಓಪನ್ ಆಗೋದು. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಆ ಡಾಕ್ಯುಮೆಂಟ್ ಫಿಸಿಕಲ್ ಆಗಿ ನಿಮ್ಮ ಕೈಯಲ್ಲಿ ಇರಬೇಕು, ಅವಾಗ ಮಾತ್ರ ನೀವು ವಿಡಿಯೋ KYC ಮಾಡೋಕ್ಕಾಗೋದು. ಸ್ಟಾರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡಿಜಿಲಾಕರ್ದು ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಇನ್ಫಾರ್ಮೇಶನ್ ಏನು ಕೇಳ್ತಾರೆ ಅದನ್ನ ಫಿಲ್ ಮಾಡಿ. ಸೊ ಅದಾಗಿದ ಕೂಡಲೇ ನಿಮಗೆ ಒಂದು ಟೈಡ್ ಏಜೆಂಟ್ ಕಡೆಯಿಂದ ಒಂದು ಕಾಲ್ ಬರುತ್ತೆ. ಅಂದ್ರೆ ವಿಡಿಯೋ KYC ಡೈರೆಕ್ಟ್ ಆಗಿ ಪೇಜಲ್ಲಿ ಓಪನ್ ಆಗುತ್ತೆ. ಸೊ ಅಲ್ಲಿ ಅವರು ಬೇಸಿಕ್ ಇನ್ಫಾರ್ಮೇಶನ್ ಕೇಳ್ತಾರೆ. ನೀವು ಅದನ್ನ ಕರೆಕ್ಟ್ ಆಗಿ ಹೇಳಿದ್ರೆ ನಿಮ್ದು ಒಂದು ವಿಡಿಯೋ KYC ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಆಗುತ್ತೆ. KYC ಅಂಡರ್ ಪ್ರೊಸೆಸ್ ಅಲ್ಲೇ ಇರುತ್ತೆ. ಸ್ವಲ್ಪ ಹೊತ್ತಲ್ಲಿ KYC ಸಕ್ಸಸ್ಫುಲ್ ಆಗುತ್ತೆ. ಅದಾದ್ಮೇಲೆ ನೀವು ಮಾಡಬೇಕಾಗಿರೋದು ಏನು ಅಂದ್ರೆ ನೀವು ಹೇಗೆ ರೆಫರ್ ಮಾಡಿಬಿಟ್ಟು ಎರ್ನ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನೀಟಾಗಿ ಕೇಳಿಸ್ಕೊಡಿ, ಇಲ್ಲ ಅಂದ್ರೆ ನಿಮಗೆ ರೆಫರಲ್ ಅಮೌಂಟು ಸಿಗೋದಿಲ್ಲ. ಸೊ ಈಗ ನಿಮ್ಮ ಫ್ರೆಂಡಿಗೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ರೆಫರ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಮೊದಲನೇದಾಗಿ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆದರೆ ನಿಮಗೆ ಟೈಟಲ್ಲಿ ಡೈರೆಕ್ಟ್ ಆಗಿ ಎಲ್ಲೂ ಕೂಡ ರೆಫರ್ ಅಮೌಂಟಿಂದು ರೆಫರಲ್ ಲಿಂಕ್ ಸಿಗೋದಿಲ್ಲ. ಸೊ ಹಾಗಾಗಿ ನಾನು ಹೇಳೋ ಅಪ್ಲಿಕೇಶನಿಂದ ನೀವು ರೆಫರ್ ಮಾಡಬೇಕಾಗಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಈ ಅಪ್ಲಿಕೇಶನಲ್ಲಿ ನಿಮಗೆ ರೆಫರಿಂದು ಒಂದು ಅಮೌಂಟ್ ಸಿಗುತ್ತೆ. ಸೊ ಹೇಗೆ ಅದನ್ನು ಕ್ಲೈಮ್ ಮಾಡಬೇಕು ಅಂತ ಹೇಳಿದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನಿಮಗೆ ಮರ್ಚೆಂಟ್ ಅಕೌಂಟ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಮೊದಲನೇದಾಗೆ ಕಾಣಿಸ್ತಿರುತ್ತೆ ಟೈಡ್ ಅಂತ. ಸೊ ಇದರಲ್ಲಿ ನೀವು ಅಪ್ ಟು 1000 ರೂಪೀಸ್ನ ಎರ್ನ್ ಮಾಡ್ಬೋದು. ಸೊ ಈಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಯಾವ ಥರ ಒಂದು ಪ್ರೊಸೆಸ್ನ ಮಾಡಬೇಕು ಅಂತ ಇದರಲ್ಲಿ ತಿಳಿಸಿರ್ತಾರೆ. ಹಾಗೆ ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಅಂತಲೂ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಶೇರ್ ಲಿಂಕ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಸೆಂಡ್ ಮಾಡಬೇಕಾಗಿರುತ್ತೆ. ಸೊ ಅದ್ರ ಮೇಲೆ ಅವ್ರು ಕ್ಲಿಕ್ ಮಾಡಿ ನೀವು ಯಾವ ಥರ ಪ್ರೊಸೆಸ್ನ ಮಾಡಿದ್ರಿ ಆ ಥರ ಒಂದು ವಿಡಿಯೋ KYC ಹಾಗೆ ಎಲ್ಲ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿಸ್ಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಡೆಪಾಸಿಟ್ 500 ರೂಪೀಸ್, ಎರ್ನ್ INR 550 ರೂಪೀಸ್ ಅಂತ ತೋರಿಸ್ತಿದೆ. ನೀವು 500 ರೂಪಾಯಿನ ಡೆಪಾಸಿಟ್ ಮಾಡಿಸಿದ್ರೆ ನಿಮಗೆ 550 ರೂಪಾಯಿ ರಿಟರ್ನ್ ಆಗಿ ಸಿಗುತ್ತೆ. ಅಂದರೆ 500 ಎಕ್ಸ್ಟ್ರಾ, ಇನ್ನೊಂದು 500 ಎಕ್ಸ್ಟ್ರಾ ನೀವು ಪೇ ಮಾಡಿರೋದು. ಅದನ್ನು ಕೂಡ ವಿತ್ಡ್ರಾ ಮಾಡ್ಕೋಬಹುದು. ಅದನ್ನು ಹೇಗೆ ವಿತ್ಡ್ರಾ ಮಾಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿನ್ನು ಕೆಳಗಡೆ ನೋಡ್ತಿರ್ಬೋದು ನಿಮಗೆ ಡೆಪಾಸಿಟ್ 1000 ರೂಪೀಸ್, ಎರ್ನ್ 650 ರೂಪೀಸ್ ಅಂತ ಇದೆ. ನೀವು 1000 ರೂಪಾಯಿನ ಡೆಪಾಸಿಟ್ ಮಾಡಿಕೊಂಡು ಎಕ್ಸ್ಟ್ರಾ 650 ರೂಪಾಯಿನ ಎರ್ನಿಂಗ್ ಮಾಡ್ಬೋದು. ಹಾಗೆ ಇಲ್ಲಿ ಕೆಳಗಡೆ 5000 ರೂಪಾಯಿದು ತೋರಿಸಿದ್ದಾರೆ. 5000 ರೂಪಾಯಿ ಡೆಪಾಸಿಟ್ ಮಾಡಿದ್ರೆ 850 ರೂಪಾಯಿ ನಿಮಗೆ ಬೋನಸ್ ಆಗಿ ಸಿಗುತ್ತೆ. ಹಾಗೆ ನೀವು ಅಕೌಂಟ್ನ ಯೂಸ್ ಮಾಡಿದ್ರೆ ನಿಮಗೆ 50 ರೂಪೀಸ್, 100 ರೂಪೀಸ್ ಅಂತ ಬೋನಸ್ ಕೂಡ ಕೊಡ್ತಾ ಇರ್ತಾರೆ. ಸೊ ನೀವು 5000 ತನಕ ಎಲ್ಲ ಇನ್ವೆಸ್ಟ್ ಮಾಡೋದು ಬೇಕಾಗಿಲ್ಲ.
ನಿಮಗೆ ಎಷ್ಟಾಗುತ್ತೆ ಅಷ್ಟರ ಮೇಲೆ ಇನ್ವೆಸ್ಟ್ ಮಾಡಿ. ₹500 ಆದರೆ ₹500 ಇನ್ವೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ವಿತ್ಡ್ರಾ ಮಾಡ್ಕೋಬೋದು. ಸೊ ನಿಮಗೆ ₹500 ಎಕ್ಸ್ಟ್ರಾ ಸಿಗುತ್ತೆ. ನಿಮಗೆ ಎಷ್ಟಾಗುತ್ತೆ ಅಷ್ಟನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಅದರ ರಿಟರ್ನ್ನ ತಗೊಳ್ಳಿ. ಹಾಗೆ ನಾನು ವಿತ್ಡ್ರಾ ಮಾಡೋದು ಕೂಡ ಹೇಳ್ಕೊಡ್ತೀನಿ. ನೀವು ಅಕೌಂಟ್ ಓಪನ್ ಮಾಡಿದಾಗ ನೀವು ರೆಫರಲ್ ಕೋಡ್ನ ಎಂಟರ್ ಮಾಡಬೇಕಾಗಿರುತ್ತೆ. ಆ ರೆಫರಲ್ ಕೋಡು ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಇದೇ ರೀತಿ ಟೈಡ್ ಪ್ರಾಜೆಕ್ಟ್ನಲ್ಲಿ ನಿಮಗೆ ಒಂದು ರೆಫರ್ ಕೋಡ್ನ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಎಲ್ರಿಗೂ ಸೇಮ್ ಇರುತ್ತೆ. ಚೇಂಜ್ ಆಗಿದ್ರೆ ಇನ್ನೊಂದು ಸಾರಿ ಚೆಕ್ ಮಾಡಿಕೊಂಡು ಅದನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಶೇರ್ ಮಾಡಿದಾಗ ಈ ರೆಫರ್ ಕೋಡ್ನ ಎಂಟರ್ ಮಾಡಿಸಲೇಬೇಕು. ಅವಾಗ ಮಾತ್ರ ನಿಮಗೆ ಆ ರೆಫರ್ ಅಮೌಂಟ್ ಕ್ಲೈಮ್ ಆಗುತ್ತೆ. ನೀವು ಈಗ ಅಮೌಂಟ್ನ ಡೆಪಾಸಿಟ್ ಯಾವಾಗ ಮಾಡಬೇಕು ಅಂದರೆ ಅಕೌಂಟ್ ಓಪನ್ ಆಗಿ 15 ಡೇಸ್ ಒಳಗಡೆ ನೀವು ಅಮೌಂಟ್ನ ಡೆಪಾಸಿಟ್ ಮಾಡಬೇಕಾಗಿರುತ್ತೆ. ಟೈಡ್ ಬಿಸ್ನೆಸ್ ಅಪ್ಲಿಕೇಶನಲ್ಲಿ ನಿಮಗೆ ಯಾವುದೇ ತರಹದ ರೆಫರ್ ಆ್ಯಂಡ್ ಅರ್ನ್ ಆಪ್ಷನ್ನ ಕೊಟ್ಟಿರಲ್ಲ. ನೀವು ನಾನು ಹೇಳಿರೋ ಅಪ್ಲಿಕೇಶನಿಂದ ಮಾತ್ರ ರೆಫರ್ ಮಾಡಿದ್ರೆ ನಿಮಗೆ ಆ ಒಂದು ಆಫರ್ ಕ್ಲೈಮ್ ಆಗುತ್ತೆ. ಆ ಅಮೌಂಟು ರೆಫರ್ ಮಾಡಿರೋ ಎಕ್ಸ್ಟ್ರಾ ಅಮೌಂಟ್ ಬರುತ್ತಲ್ಲ ಅದು ಇದೇ ಅಪ್ಲಿಕೇಶನಲ್ಲಿ ಬರೋದು. ಇನ್ನು ರೆಫರಲ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ನೀವು ಡೆಪಾಸಿಟ್ ಮಾಡಿದ್ಮೇಲೆ 7 ಡೇಸ್ ಆಗಿ ಅದು ವೆರಿಫೈ ಆಗುತ್ತೆ. 7 ಡೇಸ್ ಆಗಿದ ಕೂಡಲೇ ನಿಮಗೆ ನಿಮ್ಮ ಅಮೌಂಟು ಆ ಅಪ್ಲಿಕೇಶನಲ್ಲಿ ಬಂದು ಕ್ರೆಡಿಟ್ ಆಗಿರುತ್ತೆ. ಈ ಅಪ್ಲಿಕೇಶನಿಂದ ನೀವು ಅನ್ಲಿಮಿಟೆಡ್ ಆಗಿ ಅರ್ನಿಂಗ್ ಮಾಡ್ಬೋದು. ಯಾವುದೇ ತರಹದ ಲಿಮಿಟ್ ಇರೋದಿಲ್ಲ. ನೀವು ಎಷ್ಟು ಜನಕ್ಕೆ ಬೇಕಾದರೂ ಶೇರ್ ಮಾಡಿ ಇದರಿಂದ ಅರ್ನಿಂಗ್ಸ್ ಮಾಡ್ಬೋದು. ನೀವು ಎಷ್ಟು ಜನಕ್ಕೆ ರೆಫರ್ ಮಾಡಿರ್ತೀರ ಅಷ್ಟು ಜನದ್ದು ಅಮೌಂಟು ನಿಮಗೆ ಈ ಅಪ್ಲಿಕೇಶನಲ್ಲಿ ಇಲ್ಲಿ ವ್ಯಾಲೆಟ್ ಅಂತ ಕಾಣಿಸ್ತಿದೆಯಲ್ಲ ಅದರಲ್ಲಿ ನಿಮಗೆ ಡೆಪಾಸಿಟ್ ಆಗಿರುತ್ತೆ. ಸೊ ಅಲ್ಲಿಂದ ನೀವು ಆರಾಮಾಗಿ ವಿತ್ಡ್ರಾ ಮಾಡ್ಕೋಬೋದು. ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ. ಈಗ ನೀವು ಟೈಡ್ ಅಪ್ಲಿಕೇಶನಲ್ಲಿ ₹500 ಅಥವಾ 500ಕ್ಕಿಂತ ಜಾಸ್ತಿ ಡೆಪಾಸಿಟ್ ಮಾಡಿರ್ತೀರ. ಆ ಅಮೌಂಟ್ನ ನೀವು ಈಗ ವಿತ್ಡ್ರಾ ಮಾಡಬೇಕು ಅಂದರೆ ಒಂದು UPI ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು. ಅದರ ಹೆಸರು ಮೊಬಿಕ್ವಿಕ್ ಅಂತ. ಅದನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಪ್ರೊಫೈಲಿಂದು ಡೀಟೇಲ್ಸ್ ಎಲ್ಲ ಬರುತ್ತೆ. ಸೊ ಅಲ್ಲಿ ನಿಮಗೆ ಆ್ಯಡ್ ಮನಿ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ನೀವು ಎಷ್ಟು ಅಮೌಂಟ್ನ ಎಂಟರ್ ಮಾಡಿರ್ತೀರ ಟೈಡಲ್ಲಿ ಅಷ್ಟು ಅಮೌಂಟ್ನ ಇಲ್ಲಿ ಫಿಲ್ಅಪ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಎಷ್ಟು ಅಮೌಂಟ್ನ ಹಾಕಿರ್ತೀರ ಅಷ್ಟು ಅಮೌಂಟ್ನ ಫಿಲ್ ಮಾಡಿಬಿಟ್ಟು ಆ್ಯಡ್ ಅಂತ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಆ್ಯಡ್ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಕ್ರೆಡಿಟ್ ಕಾರ್ಡ್ನ ಹಾಕಬೇಕಾಗುತ್ತೆ. ಅಂದರೆ ಅದು ಟೈಡಿಂದ ಬರುತ್ತೆ. ಸೊ ಆ ಕ್ರೆಡಿಟ್ ಕಾರ್ಡ್ನ ಇಲ್ಲಿ ಹಾಕಬೇಕಾಗಿರುತ್ತೆ. ನೀವು ಮೊದಲಿಗೆ ಫಿಲ್ಅಪ್ ಮಾಡಿರ್ತೀರಲ್ಲ ಅಡ್ರೆಸ್ಸು, ಆ ಅಡ್ರೆಸ್ಸಿಗೆ ಒಂದು ಕ್ರೆಡಿಟ್ ಕಾರ್ಡ್ ಬರುತ್ತೆ. ಸೊ ಆ ಕ್ರೆಡಿಟ್ ಕಾರ್ಡ್ನ ಇಲ್ಲಿ ಬಂದು ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ನಂದು ಅಪ್ಲೈ ಆಗಿದೆ, ಹಾಗಾಗಿ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡೋದಕ್ಕೆ ಆಗ್ತಿಲ್ಲ. ಆ ಕಾರ್ಡ್ ಬರೋ ತನಕ ನೀವು ಕಾಯಬೇಕಾಗಿರುತ್ತೆ. ಇಲ್ಲಾಂದರೆ ಅದಕ್ಕಿಂತ ಮುಂಚೆ ವಿತ್ಡ್ರಾ ಮಾಡೋದಕ್ಕೆ ಆಗೋದಿಲ್ಲ. ಕಾರ್ಡು ನಿಮ್ಮ ಕೈಗೆ ಸಿಕ್ಕಾದ್ಮೇಲೆ ಇದರಲ್ಲಿ ಅಪ್ಲೈ ಮಾಡಿದ್ಮೇಲೆ ನಿಮಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ಫಿಲ್ಅಪ್ ಮಾಡೋಕ್ಕೆ ಹೇಳ್ತಾರೆ. ಅದನ್ನು ಫಿಲ್ಅಪ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಅಮೌಂಟು ಟೈಡ್ ಅಪ್ಲಿಕೇಶನಿಂದ ವಿತ್ಡ್ರಾ ಆಗಿ ನಿಮ್ಮ ಮೊಬಿಕ್ವಿಕ್ ವ್ಯಾಲೆಟಲ್ಲಿ ಬಂದಿರುತ್ತೆ. ಸೊ ಅಲ್ಲಿಂದ ನೀವು UPI ಟ್ರಾನ್ಸ್ಫರ್ ಬೇಕಾದ್ರೂ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕೂಡ ಹಾಕ್ಕೋಬೋದು. ಈ ಥರ ನೀವು ಟೈಡ್ ಅಪ್ಲಿಕೇಶನಿಂದ ನೀವು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ನ ವಿತ್ಡ್ರಾ ಮಾಡ್ಕೋಬೋದು. ಈ ವಿಡಿಯೋ ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ. ನೀವು ಆಫರ್ನ ಅಪ್ಲೈ ಮಾಡೋದು ಬಿಡೋದು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ.